ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭೀಕರ ಬರಗಾಲದ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದೀವಿ. ಇದುವರೆಗೆ ರೈತರಿಗೆ ಭೀಕರ ಬರಗಾಲದ ಸಂಕಷ್ಟದಲ್ಲಿ ಸಿಕ್ಕಿದ್ರೂ ಕೂಡ ಯಾರಿಗೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಯಾವುದೇ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಮಂದಟ್ಟು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿದ್ದೀವಿ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ದೀವಿ. ಇಲ್ಲ 2025ನೇ ಇಸ್ವಿವರೆಗೆ ಸಾಲ ಮನ್ನಾ ಮಾಡೋಕ್ಕಾಗದೇ ಇದ್ದರೆ ಸಂಪೂರ್ಣ ಬಡ್ಡಿಯನ್ನು ಕೂಡ ಮನ್ನಾ ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ನಾನು ಅವತ್ತಿರಲಿಲ್ಲ, ಕೊನೆಯ ದಿವಸ ಶುಕ್ರವಾರ ಇರಲಿಲ್ಲ, ಅವರು ಉತ್ತರದಲ್ಲಿ ಹೇಳಿದ್ದಾರೆ ಯಾರು ಸಾಲ ಕಟ್ತಾರೆ ಅವ್ರಿಗೆ ಸಂಪೂರ್ಣ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಭೀಕರ ಬರಗಾಲದಲ್ಲಿ ಅಸಲನ್ನು ಕಟ್ಟಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಅಂತ ಹೇಳಿದ್ದೀರಿ. ಇದು ರೈತರಿಗೆ ಯಾವುದೇ ಅನುಕೂಲಗಳು ಆಗಲ್ಲ. ಅಸಲನ್ನ ಕಟ್ಟೋಕ್ಕೆ ಈಗ ಸಾಧ್ಯ ಇಲ್ಲ. ನಾವು ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ, ವಾಣಿಜ್ಯ ಬ್ಯಾಂಕ್ಗಳಿರ್ತಕ್ಕಂಥ ಸಾಲಗಳ ಮೇಲಿನ ಬಡ್ಡಿಯನ್ನು 2025ರವರೆಗೆ ರಾಜ್ಯ ಸರ್ಕಾರ ಸಂಪೂರ್ಣ ಭರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ವಿಧಾನಮಂಡಲದಲ್ಲಿ ನಾನೇ ಮಾತಾಡಿದ್ದೀನಿ. ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಈ ಎಲ್ಲ ಕಾರಣಗಳಿಂದ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಬಡ್ಡಿ ಮನ್ನಾ ಯೋಜನೆ ಅದು ಯಾವುದೇ ಪ್ರಯೋಜನ ಸಾಲಗಾರರಿಗೆ, ರೈತರಿಗೆ ಇದರಿಂದ ಆಗಲ್ಲ. ಅವ್ರು ಸಾಲ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಾಗ ನೀವು ಸಾಲ ಕಟ್ಟಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. 2025ನೇ ಇಸ್ವಿವರೆಗೆ ಸಾಲ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇರ್ತಕ್ಕಂಥ ಸಾಲವನ್ನು ಅವರು ಕಂಟಿನ್ಯೂ ಮಾಡಿ, ರಿನ್ಯೂವಲ್ ಮಾಡಿ 25ರವರೆಗೆ ಸಂಪೂರ್ಣ ಬಡ್ಡಿಯನ್ನು ಸರ್ಕಾರ ಪಾವತಿ ಮಾಡಿ ರೈತರನ್ನ ಉಳಿಸ್ಬೇಕು ಅಂತೇಳಿ ನಮ್ಮ ಆಗ್ರಹ. ಸರ್, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಅವರು ಹೆಸರು ಇಡಬೇಕು ಅಂತೇಳಿ ಅಬ್ಬಯ್ಯ ಅವರು ಇದು ಮಾಡಿದ್ದಾರೆ. ಈಗ ಇಲ್ಲಿ ನಾಲ್ವಡಿ ಅವರು ಹೆಸರು ಇಡಬೇಕು, ಸಾಕಷ್ಟು ಚರ್ಚೆ ನಡೀತಾ. ಯಾಕೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬರೋದು ಸರ್ಕಾರ ಅವರೇನು ತೀರ್ಮಾನ ಮಾಡಿಲ್ಲ. ಯಾರೋ ಅವ್ರು ಎಲ್ಲಿಯವರೋ ಶಾಸಕರು ಅದನ್ನು ರೈಸ್ ಮಾಡಿದ್ದಾರೆ, ಅದಕ್ಕೆ ಯಾರೂ ಬೆಂಬಲ ಕೊಟ್ಟಿಲ್ಲ. ಕಾಂಗ್ರೆಸ್ ಅವರಾಗಲಿ, BJP ಆಗಲಿ, JDS ಆಗಲಿ ಅದು ಯಾವುದೇ ಬೆಂಬಲವನ್ನು ಅವರೊಬ್ಬ ಏಕೈಕ ಶಾಸಕ ಮಾತಾಡಿರ್ತಕ್ಕಂಥದ್ದು ಯಾರ ಬೆಂಬಲವೂ ಕೂಡ ಇಲ್ಲ. ಅದನ್ನು ಗಣನೆಗೆ ತಗೊಳ್ತಕ್ಕಂಥ ಅವಕಾಶ ವೈಯಕ್ತಿಕ ಅಭಿಪ್ರಾಯ. ಈ ಮೈಸೂರು ನಾಡನ್ನು ಕಟ್ಟಿರ್ತಕ್ಕಂಥವ್ರೆ ಕೃಷ್ಣರಾಜೇಂದ್ರ ಒಡೆಯರ್ ಅವರು. ಅವ್ರ ಹೆಸರನ್ನ ಬಿಟ್ಟು ಬೇರೆ ಹೆಸರನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರನೂ ಕೂಡ ಮಾಡಲ್ಲ. ಅದು ಮುಖ್ಯಮಂತ್ರಿಗಳು ಕೂಡ ಗೊತ್ತಿದೆ. ಆದ್ದರಿಂದ ಖಂಡಿತ ಅವರು ಕೃಷ್ಣರಾಜೇಂದ್ರ ಒಡೆಯರ್ ಅವ್ರ ಬಗ್ಗೆ ಅವ್ರಿಗೆಲ್ಲರೂ ಕೂಡ ಗೊತ್ತಿರೋದ್ರಿಂದ ಅದೇ ಹೆಸರನ್ನ ಇಡಬೇಕು ಅಂತೇಳಿ ನಾನು ಕೂಡ ಆಗ್ರಹ ಪಡ್ತೀನಿ. ಸಂಸತ್ ಮೇಲೆ ದಾಳಿಯಾದಂಥ ಪ್ರಕರಣದಲ್ಲಿ ಮನೋರಂಜನ್ ಅವರು ಭಾಗಿಯಾಗಿದ್ದರು. ಅವ್ರಿಗೆ ಪಾಸ್ ನೀಡಿದ್ದು ಸಂಸದ ಪ್ರತಾಪ್ ಸಿಂಹ ಅವರು ಅನ್ನೋ ವಿಚಾರಕ್ಕೆ ಪ್ರತಾಪ್ ಸಿಂಹ ಅವ್ರನ್ನ ಉಚ್ಚಾಟನೆ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಆಗ್ತಾ ಇದೆ. ನಮ್ಮ ಕ್ಷೇತ್ರದಿಂದ ಬರ್ತಕ್ಕಂಥವ್ರಿಗೆ ವಿಧಾನಸಭಾ ಶಾಸಕರಿರಲಿ, ಲೋಕಸಭಾ ಸದಸ್ಯರುಗಳಿರಲಿ, ಪಾಸ್ಗಳನ್ನು ನೋಡಲಿಕ್ಕೋಸ್ಕರ ನಾವು ಕೊಡ್ತೇವೆ. ನಮ್ಮ ಆಫೀಸಲ್ಲಿ ಕೊಡ್ತಾರೆ, ನಾವು ಸೈನ್ ಹಾಕಿ ಕೊಟ್ಟಿರ್ತೀವಿ. ಅಲ್ಲಿ ಅವ್ರ ಪಾಸ್ಗಳನ್ನ ಆಫೀಸಲ್ಲಿ ಕೊಟ್ಟಿದ್ದಾರೆ. ಅವ್ರ ಸೆಕ್ರೆಟ್ರಿ ಯಾರೋ ಕೊಟ್ಟಿದ್ದಾರೆ ಪಾಸನ್ನು. ಅವರು ದಾಳಿ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಯಾರು ಕೊಟ್ಟರು ಎಲ್ಲನೂ ಕೂಡ ಕೇಂದ್ರ ಸರ್ಕಾರ ಇಂಟೆಲಿಜೆನ್ಸಿಯಿಂದ ಹಿಡಿದು ಅವ್ರ ಮನೆಯಿಂದ ಹಿಡಿದು ಅವರೆಲ್ಲ ರೀತಿಯ ವಿಚಾರಗಳನ್ನು ಬಹಿರಂಗ ಪಡಿಸ್ತಾರೆ. ತಕ್ಕ ಶಿಕ್ಷೆ ಆಗುತ್ತೆ. ಈಗ ಪ್ರತಾಪ್ ಸಿಂಹ ಅವರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ, ಉಚ್ಚಾಟನೆ ಮಾಡಿ ಅನ್ನುವಂಥ ವಿಚಾರ. ಪ್ರತಾಪ್ ಸಿಂಹ ಅವರ ರಾಜೀನಾಮೆಯನ್ನು ಕೇಳ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ಅಲ್ಲ. MLAಗಳಿಗೆ ಆ ಕಷ್ಟ ಗೊತ್ತಿದೆ, MP ಗಳಿಗೆ ಆ ಕಷ್ಟ ಗೊತ್ತಿದೆ. ಅವರು ಆ ಕ್ಷೇತ್ರ ಬರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ನಾವು ಪಾಸ್ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ಪಾಸ್ಗೆ ಸೈನ್ ಹಾಕಿ ಆಫೀಸಲ್ಲಿ ಕೊಟ್ಟಿರ್ತೀವಿ. ನಾವು ಈ ಕ್ಷೇತ್ರದವ್ರು ಅಂತ ಅಡ್ರೆಸ್ ಕೊಟ್ಟರೆ ಅವ್ರಿಗೆ ಹೋಗಿ ಬನ್ನಿ ಅಂತ ಪಾಸ್ ಕೊಡ್ತೀವಿ. ನಮ್ಮದೇ ಕ್ಷೇತ್ರದವ್ರನ್ನ, ಲೋಕಸಭಾ ಕ್ಷೇತ್ರದವ್ನಿಗೇನೆ ಪಾಸ್ ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಹೋಗಿದ್ದಾರೆ, ಈ ರೀತಿ ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಾಗಿದ್ದರೆ ಕೇಂದ್ರ ಸರ್ಕಾರನೇ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಭದ್ರತಾ ಲೋಪ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಭದ್ರತಾಧಿಕಾರಿಗಳಿಂದ ಲೋಪ ಆಗಿದೆ. ಅವ್ರು ಕರೆಕ್ಟಾಗಿ ಚೆಕ್ ಮಾಡಿದರೆ ಇದು ಆಯ್ತಿರ್ಲಿಲ್ಲ. ಭದ್ರತಾ ಲೋಪ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.